ಸ್ನೇಹಿತರೆ ನಮಸ್ಕಾರ. ಸುದೀರ್ಘವಾದಂಥ 8 ವರ್ಷಗಳ ನಿರೂಪಣೆ ವೃತ್ತಿಗೆ ಇತ್ತೀಚೆಗಷ್ಟೇ ಗುಡ್ ಬೈಯನ್ನು ಹೇಳಿದಂತಹ ಈ ಆಂಕರ್ ಕಮ್ ನಟಿ ಅನುಪಮ ಅವರು ಈಗ ಸಾಕಷ್ಟು ವಿಚಾರಗಳನ್ನು ತಮ್ಮ ಬದುಕಲ್ಲಿ ನಡೆದಂಥ ಬೇರೆ ಬೇರೆ ವಿಚಾರಗಳನ್ನು ಈ ಸಂದರ್ಶನಗಳಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂದರೆ ಇವರು ನಂಬಿದಂತಹ ಒಬ್ಬ ಆಪ್ತ ಸ್ನೇಹಿತೆ, ಪ್ರಾಣ ಸ್ನೇಹಿತೆಯಿಂದ ಇವರಿಗಾದಂಥ ಮೋಸದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ಇದೇ ಸಂದರ್ಶನದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಅನುಪಮ ಹಂಚಿಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ತಮ್ಮ ಪ್ರೀತಿಯ ಬಗ್ಗೆ. ಹೌದು, ಈ ಬೆಂಕಿಯಲ್ಲಿ ಅರಳಿದಂಥ ಹೂವು ಅನುಪಮ ಇದ್ದಾರಲ್ಲ, ಇವರು PUCಯಲ್ಲಿರುವಂಥ ಸಂದರ್ಭದಲ್ಲೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಇವರು ಇಂಡಸ್ಟ್ರಿಗೆ ಬಂದ ಮೇಲೂ ಕೂಡ, ಬಣ್ಣದ ಲೋಕಕ್ಕೆ ಕಾಲಿಟ್ಟ ಮೇಲೂ ಕೂಡ ಆ ಪ್ರೀತಿ ಮುಂದುವರಿತಾ ಹೋಗ್ತದೆ. ಆ ಪ್ರೀತಿ ಎಲ್ಲಿವರೆಗೆ ಮುಂದುವರಿತೆ ಅಂತ ಹೇಳಿದ್ರೆ ಇವರಿಬ್ರು ಕೂಡ ಒಬ್ರನ್ನೊಬ್ರು ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಹಂತಕ್ಕೂ ಕೂಡ ಮುಂದುವರಿತದೆ. ಆದರೆ ಇವರೇ ಅನುಪಮನೇ ಹೇಳ್ಕೊಳ್ಳುವಂತೆ ಅವರೇ ಮಾಡಿದಂಥ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳಿಂದ ಕೊನೆಗೆ ಆ ಪ್ರೀತಿ ಬ್ರೇಕಪ್ ಹಂತಕ್ಕೂ ಕೂಡ ಹೋಗ್ತದೆ. ಪರಿಣಾಮ ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ. ಹಾಗಾದರೆ ಅನುಪಮ ಅವರ ಬದುಕಲ್ಲಿ ಈ ಪ್ರೀತಿ, ಬ್ರೇಕಪ್ಪು, ಡಿಪ್ರೆಷನ್ ಯಾವ ರೀತಿ ಕಾಡಿತ್ತು ಹೇಳ್ತೇನೆ. ಅದಕ್ಕೆ ಅನುಪಮ ಇವತ್ತಿಗೂ ಕೂಡ ಮದುವೆ ಎನ್ನುವಂತಹ ವಿಚಾರದಿಂದ ದೂರ ಇದ್ದಾರೆ. ಮನೆಯವರಿಂದನೂ ಕೂಡ ಅನುಪಮ ದೂರ ಆಗೋದಕ್ಕೆ ಕಾರಣ ಆಗಿದ್ದೇನು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಆಂಕರ್ ಅನುಪಮ ಅವರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ. ಬಹುಶಃ ದೊಡ್ಡದೊಂದು ಮನೆಯನ್ನು, ಹೊಸ ಮನೆಯನ್ನು ನಿರ್ಮಾಣ ಮಾಡಿದ್ರು ಕೂಡ ಆ ಮನೆಯಲ್ಲಿ ತಾಯಿಯಾಗಲಿ ಸಹೋದರಿಯಾಗಲಿ ಇಲ್ಲ. ಇವರು ಸಪ್ರೇಟಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಈ ಸಪ್ರೇಟಾಗಿ ಜೀವನವನ್ನು ಸಾಗಿಸ್ತಿದ್ರು ಕೂಡ ಎಲ್ಲೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅನುಪಮ ಬದುಕಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇನ್ನು ಮನೆಯಲ್ಲಿ ಹಿರಿಯ ಮಗುವಾಗಿ ಹುಟ್ಟೋದು ಅಷ್ಟೊಂದು ಸುಲಭ ಅಲ್ಲ. ನಿನ್ನನ್ನು ನೋಡಿ ಕೆಳಗಿನವರು, ಅಂದರೆ ನಿನ್ನ ನಂತರ ಹುಟ್ಟಿದವರು ಕಲಿತಾರೆ. ನೀನು ಜವಾಬ್ದಾರಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೇರಿ ಬೆಳೆಸ್ತಾ ಇರ್ತಾರೆ. ಅನುಪಮ ಅವರ ಜೀವನದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಅವರ ಜೀವನದ ಜರ್ನಿಯೂ ಕೂಡ ಹಾಗೆ ಇತ್ತು. ಲಿಟ್ರಲಿ ಬೆಂಕಿಯಲ್ಲಿ ಅರಳಿದ ಹೂವು ಅನುಪಮ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಜವಾಬ್ದಾರಿಗಳ ನಡುವೆ PUCಗೆ ಕಾಲಿಟ್ಟಾಗ ಪ್ರತಿಯೊಬ್ಬ ಹುಡುಗಿಯಂತೆ ಅನುಪಮ ಅವರ ಮನಸ್ಸಿನಲ್ಲೂ ಕೂಡ ಪ್ರೀತಿಯ ತುಡಿತಾ ಇತ್ತು. ಯಾರನ್ನೋ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಸುಮಾರು 6 ವರ್ಷಗಳ ಕಾಲ ಅದೊಂದೇ ಪ್ರಪಂಚ ಅಂತ ಹೇಳಿ ಬದುಕಿದ್ರು. ಆದರೆ ಒಂದು ದಿನ ಆ ಪ್ರಪಂಚವೇ ಕತ್ತಲಾಗಿ ಹೋಯಿತು. ಆ ಕನಸಿನ ಅರಮನೆ ನುಚ್ಚು ನೂರಾಗಿ ಹೋಯಿತು. ಅಷ್ಟಕ್ಕೂ ಆ 6 ವರ್ಷದ ಸುಂದರ ಸಂಬಂಧ ಮುರಿದು ಬಿದ್ದಿದ್ದು ಯಾಕೆ? ಆ್ಯಕ್ಟಿಂಗ್ ಕೆರಿಯರ್ ಮತ್ತು ನೆಗೆಟಿವ್ ಕ್ಯಾರೆಕ್ಟರ್ ಅನುಪಮ ಅವರ ಪರ್ಸನಲ್ ಲೈಫನ್ನು ಹಾಳು ಮಾಡಿದ್ದಾದರೂ ಹೇಗೆ? ಜೊತೆಗೆ ಡಿಪ್ರೆಷನ್ನಿಂದ ಈ ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದಂತಹ ಕಹಿ ಸತ್ಯವೇನು? ಬನ್ನಿ ನೋಡ್ತಾ ಹೋಗೋಣ. ಅನುಪಮ ಗೌಡ ಅವರಿಗೆ ಧಾರಾವಾಹಿಯಲ್ಲಿ ಎಕ್ಸ್ಟ್ರೀಮ್ ಆದಂಥ ಲೆವೆಲ್ನ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಅದು ಕೂಡ ಡ್ಯುಯಲ್ ರೋಲು. ಆ ನೆಗೆಟಿವ್ ಮತ್ತು ಟಾಕ್ಸಿಕ್ ಪಾತ್ರ ಎಷ್ಟರ ಮಟ್ಟಿಗೆ ಅತಿಯಾಗಿ ಆವರಿಸಿಕೊಂಡಿತ್ತು ಅಂದರೆ ರಿಯಲ್ ಲೈಫ್ನಲ್ಲೂ ಕೂಡ ಅದೇ ನೆಗೆಟಿವಿಟಿ ಪ್ರತಿಫಲ ಆಗೋದಕ್ಕೆ ಶುರುವಾಯಿತು. ಒಂದು ಕಡೆ ಎಲ್ಲಿ ಆ ವ್ಯಕ್ತಿಯನ್ನು ನಾನು ಕಳೆದುಕೊಂಡು ಬಿಡ್ತೀನೋ ಅನ್ನುವಂಥ ಭಯ, ಇನ್ನೊಂದು ಕಡೆ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ತುಡಿತ, ಇದು ಅನುಪಮ ಅವರಲ್ಲಿ ವಿಪರೀತವಾಗಿ ಕಾಡೋದಕ್ಕೆ ಶುರುವಾಯಿತು. ರಿಯಲ್ ಲೈಫ್ನಲ್ಲಿ ಗಲಾಟೆಗಳು ಜಾಸ್ತಿ ಆದವು. ಶೂಟಿಂಗ್ನಲ್ಲಿ ಆಗ್ತಿದ್ದಂತಹ ಸ್ಟ್ರೆಸ್ಸು, ಆ ಸಿಟ್ಟುಗಳು ಎಲ್ಲವನ್ನೂ ಕೂಡ ತಂದು ಪಾರ್ಟ್ನರ್ ಮೇಲೆ ತೋರಿಸ್ತಾ ಇದ್ರು. ಕಿರಿಚಾಡೋದೆಲ್ಲದೂ ಕೂಡ ನಡೀತಾ ಇತ್ತು. ಆ ಕಡೆಯಿಂದನೂ ಕೂಡ ಅದೇ ರೀತಿಯಾದಂಥ ಕೋಪ ಎದುರಾದಾಗ ಸಂಬಂಧದಲ್ಲಿ ಬಿರುಕು ಮೂಡೋದು ಸಹಜ ಅಲ್ವಾ? ಇಲ್ಲೂ ಕೂಡ ಹಾಗೆ ಆಗಿದ್ದು. ಆದರೆ ಅನುಪಮ ಅವರಿಗೆ ಅವತ್ತು ಪ್ರಪಂಚನೇ ಇಷ್ಟ ಆಗಿತ್ತು. ಬೆಳಗ್ಗೆ ಏಳು, ಶೂಟಿಂಗಿಗೆ ಹೋಗು, ಸಂಜೆ ಬಾ, ಬಾಯ್ ಫ್ರೆಂಡನ್ನು ಮೀಟ್ ಮಾಡು, ರಾತ್ರಿ ಊಟ ಮಾಡು, ಹೋಗಿ ಮಲಗು, ಇಷ್ಟೇ ಬದುಕಾಗಿತ್ತು. ಇದರ ಜೊತೆಗೆ ಮನೆ ತಾಯಿಯ ಜೊತೆಗಿನ ಭಿನ್ನಾಭಿಪ್ರಾಯ ಕೂಡ, ಫಿನಾನ್ಷಿಯಲ್ ಕಷ್ಟಗಳೂ ಕೂಡ, ಶೂಟಿಂಗ್ನ ಡೇಟ್ ಸಿಗದಿರುವುದು ಮತ್ತು ಪೇಮೆಂಟ್ ಕಡಿಮೆ ಆಗಿದ್ದು, ಎಲ್ಲ ಸಮಸ್ಯೆಗಳು ಒಂದಾದ ಮೇಲೊಂದರಂತೆ ಬಂದು ಅನುಪಮ ಅವರ ಖಾಸಗಿ ಜೀವನವನ್ನು ಸಂಪೂರ್ಣವಾಗಿ ಹಳ್ಳ ಹಟ್ಟುವಂತೆ ಮಾಡ್ತು. ಆದರೆ ಇಲ್ಲಿ ಇನ್ನೊಂದು ರೋಚಕ ಸತ್ಯವಿದೆ. ಬ್ರೇಕಪ್ ಆದಮೇಲೆ ಎಷ್ಟೋ ಜನ ತಮ್ಮ ಎಕ್ಸನ್ನು ದ್ವೇಷಿಸ್ತಾರೆ. ಆದರೆ ಅನುಪಮ ಮಾತ್ರ ತಮ್ಮ ಪ್ರೀತಿಯನ್ನು ಇಂದಿಗೂ ಕೂಡ ದ್ವೇಷಿಸಲ್ಲ. 100 ಒಳ್ಳೆ ಮೂಮೆಂಟ್ಸ್ಗಳು ನೀಡಿದಂಥ ವ್ಯಕ್ತಿಯನ್ನು ಒಂದು ತಪ್ಪಿಗಾಗಿ ದ್ವೇಷಿಸೋದು ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಹಾಗೇನೆ ಅವರ ಹೆಸರನ್ನು ಕೂಡ ಹೇಳೋದಕ್ಕೆ ಅನುಪಮ ಇಚ್ಛೆ ಪಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಜೀವನವನ್ನು ಅವರು ಖುಷಿಯಾಗಿ ಇವತ್ತಿಗೆ ಕಟ್ಕೊಂಡಿರ್ತಾರೆ. ಅವರ ಖುಷಿಯನ್ನು ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಯಾಕೆ ಬಲಿ ಕೊಡಲಿ ಅನ್ನೋದು ಅನುಪಮ ಅವರ ಒಂದು ಮಾತುಗಳು. ಇನ್ನು
ಈ 6 ವರ್ಷಗಳ ಕಾಲ ಅನುಪಮ ಅವರಿಗೆ ತಮ್ಮ ಲೈಫ್ನಲ್ಲಿ ಆ ಒಬ್ಬ ವ್ಯಕ್ತಿಯನ್ನು ಬಿಟ್ಟರೆ ಬೇರೆ ಏನೂ ಕೂಡ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಅಷ್ಟು ಡಿಪೆಂಡ್ ಆಗಿದ್ರು. ಎಲ್ಲದಕ್ಕೂ ಕೂಡ ಅವರ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿಬಿಟ್ಟಿದ್ರು. ಆದರೆ ಸಡನ್ ಆಗಿ ಆ ಸಂಬಂಧಕ್ಕೆ ಫುಲ್ ಸ್ಟಾಪ್ ಬಿದ್ದಾಗ ಶರೀರದ ಒಂದು ಭಾಗವೇ ಕಟ್ಟಾದಂಥ ಅನುಭವ ಅವರಿಗಾಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ದೇರ್ ಈಸ್ ನಥಿಂಗ್, ಪೂರ್ತಿ ಶೂನ್ಯ. ಮನೆಗೆ ಬಂದು ರೂಮ್ ಲಾಕ್ ಮಾಡಿಕೊಂಡು ಕುಳಿತುಕೊಳ್ಳೋದು, ಕೋಪ, ಮೂಡ್ ಸ್ವಿಂಗ್ಸು, ಯಾರ ಮೇಲೆ ಬೇಕಿದ್ರೂ ಕೂಡ ಕಿರುಚಾಡುವಂಥದ್ದು. ಅನುಪಮ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ಜಾರಿ ಬಿಟ್ಟಿದ್ರು. ಆ ಸಮಯದಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಂಥ ಒಂದೇ ಒಂದು ಜೀವ ಅಂದರೆ ಅದು ಅವರ ಕ್ಲೋಸ್ ಫ್ರೆಂಡ್ ನೇಹ. ಆಕೆಯೂ ಕೂಡ ಹೈದರಾಬಾದ್ನಲ್ಲಿ, ಚೆನ್ನೈನಲ್ಲಿ ಶೂಟಿಂಗನ್ನು ಮುಗಿಸಿ ಬೆಂಗಳೂರಿಗೆ ಬಂದು ಲಕ್ಷ್ಮೀ ಬಾರಮ್ಮ ಮಾಡ್ತಿದ್ದಂತಹ ನೇಹ ನಿದ್ದೆಯನ್ನು ಕೂಡ ಬಿಟ್ಟು ಅನುಪಮ ಅವರ ಕೌನ್ಸಿಲಿಂಗನ್ನು ಮಾಡ್ತಾಯಿದ್ರು. ಇವರಿಗೆ ಸಾಥನೂ ಕೊಡ್ತಿದ್ರು. ಅನುಪಮ ಅವರ ಗೋಳನ್ನು ಕೇಳ್ಕೊಳ್ತಿದ್ರು. ಆ ಸಂದರ್ಭದಲ್ಲಿ ಅನುಪಮ ಅಳೋದು 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 ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಆದರೆ ಒಂದು ದಿನ ಆಘಾತಕಾರಿ ಘಟನೆ ನಡೆದೇ ಹೋಯಿತು. ಸಂಬಂಧ ಸಂಪೂರ್ಣವಾಗಿ ಕ್ಲೋಸ್ ಆಯಿತು. ಯಾವಾಗ ಸಂಬಂಧ ಸಂಪೂರ್ಣವಾಗಿ ಕ್ಲೋಸ್ ಆಯಿತು ಅನ್ನೋದು ಗೊತ್ತಾದ ತಕ್ಷಣವೇ ನಿರಾಸೆಯ ತುತ್ತ ತುದಿಗೆ ಹೋದಂಥ ಅನುಪಮ ರಿಂಗ್ ರೋಡ್ನಲ್ಲಿ ಕಾರು ಚಲಾಯಿಸಿಕೊಂಡು ಹೋಗಿ ಒಂದು ತೀವ್ರತರವಾದಂಥ ನಿರ್ಧಾರಕ್ಕೆ ಕಾಲಿಟ್ಬಿಡ್ತಾರೆ. 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾರೆ. ತಂದೆ ತಾಯಿಗೆ ವಿಚಾರ ಗೊತ್ತಾದರೆ ಎಲ್ಲೇ ವಿಷ ಕುಡಿದು ಬಿಡ್ತಾರೋ ಅನ್ನೋಂಥ ಭಯಕ್ಕೆ ಈ ವಿಷಯವನ್ನು ಮುಚ್ಚಿಡುತ್ತಾರೆ. ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ನೋಡಿಕೊಂಡಿದ್ದು ಇದೇ ಗೆಳತಿ ನೇಹ. ಮನೆಯಲ್ಲಿ ಗೊತ್ತಾಗದಿರೋ ರೀತಿಯಲ್ಲಿ ಅನುಪಮ ಅವರನ್ನು ಆಸ್ಪತ್ರೆಯಲ್ಲಿ ಆರೈಕೆ ಮಾಡ್ತಾರೆ. ಇನ್ನು ಆಸ್ಪತ್ರೆಯಿಂದ ಹೊರಬಂದ ಮೇಲೆಯೂ ಕೂಡ ಅನುಪಮ ಮೈಂಡ್ಸೆಟ್ ತಕ್ಷಣಕ್ಕೆ ಬದಲಾಗಲಿಲ್ಲ. ಡಾಕ್ಟರ್ ಬರೆದು ಕೊಟ್ಟಂಥ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಗಡ್ಡ ಬಿಟ್ಟು ಕೈಯಲ್ಲಿ ಬಾಟ್ಲು ಹಿಡಿಯುವಂಥ ದೇವದಾಸರಂತೆ ತಮ್ಮದೇ ಆದಂಥ ಮೆಂಟಲ್ ಲೋಕದಲ್ಲಿದ್ದರು. ದಿನವೂ ಗೆಳೆಯರಿಗೆ ಫೋನ್ ಮಾಡಿ ಅಳೋದು ಸಾಮಾನ್ಯ ಆಗಿಬಿಡ್ತು. ಆದರೆ ಅನುಪಮ ಅವರ ಜೀವನಕ್ಕೆ ಅತಿ ದೊಡ್ಡ ಒಂದು ರಿಯಾಲಿಟಿ ಸಿಕ್ಕಿದ್ದು ಅಥವಾ ರಿಯಾಲಿಟಿ ಚೆಕ್ ಸಿಕ್ಕಿದ್ದು ಅವರ ತಂದೆಯ ಅಗಲಿಕೆಯಿಂದ. ಹೌದು, ಪ್ರೀತಿ ಮಾಡಿದವರು ಹೋದಾಗ ಆದಂತಹ ನೋವಿಗಿಂತ ಹುಟ್ಟಿಸಿದಂಥ ತಂದೆಯನ್ನು ಕಳೆದುಕೊಂಡಾಗ ಆದಂಥ ನೋವು ನಿಜವಾದಂಥ ಶೂನ್ಯತೆ ಅಂತೇಳಿ ತೋರಿಸ್ಕೊಡ್ತು. ಅನುಪಮ ಅವರ ತಂದೆ ತೀರಿಕೊಂಡಾಗ 6-7 ವರ್ಷಗಳಾಗುತ್ತಾ ಬಂದಿದ್ರೂ ಕೂಡ ಇಂದಿಗೂ ಕೂಡ ಆ ನೋವಿನಿಂದ ಹೊರಬರೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಮಾತನ್ನು ಹೇಳುವಾಗ ಎಂಥವ್ರಿಗೂ ಕೂಡ ಈ ಮಗಳ ಪ್ರೀತಿ ಯಾವ ರೀತಿಯದ್ದು ಅನ್ನೋದು ಅರ್ಥ ಆಗ್ತದೆ. ನಾವು ಯಾರೂ ಕೂಡ ಇಲ್ಲದೆ ಇದ್ರೂ ಕೂಡ ಬದುಕ್ತೀವಿ. ಹುಟ್ಟಿಸಿದಂಥ ತಂದೆ ತಾಯಿಯೇ ಬಿಟ್ಟು ಹೋದಾಗ ಬದುಕೋದನ್ನು ಕಲಿತೇವೆ. ಅಂದಮೇಲೆ ಪ್ರೀತಿ ಮಾಡಿದವರು ಇಲ್ಲ ಅಂದ ತಕ್ಷಣ ಸತ್ತು ಹೋಗ್ತೀನಿ ಅನ್ನೋದು ಎಷ್ಟು ಸ್ಟುಪಿಡಿಟಿ ಆಲೋಚನೆ ಅಲ್ವಾ ಅಂತೇಳಿ ಅನುಪಮ ತಮಗೆ ತಾವೇ ಅಂದ್ಕೊಳ್ತಾರೆ. ಇದಾದ ಬಳಿಕ ಈ ಎಲ್ಲ ನೋವು, ಕಣ್ಣೀರು, ಡಿಪ್ರೆಷನ್, ಈ ಬ್ಯಾಟಲ್ ಮಧ್ಯೆ ಅನುಪಮ ಅವರ ಪಾಲಿಗೆ ಅದ್ಭುತವಾದಂಥ ಸಂಜೀವನಿಯಾಗಿ ಬಂದಿದ್ದೆ ಬಿಗ್ ಬಾಸ್. ಹೌದು, ಆ ಮನೆಯಲ್ಲಿದ್ದಂಥ ದಿನಗಳು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ್ವು. ತಮ್ಮ ಹಳೆಯ ಕಹಿ ನೆನಪುಗಳು ಬಿಟ್ಟು ತಮ್ಮದೇ ಆದಂಥ ಹಾದಿಯಲ್ಲಿ ಬೆಳೆಯೋದಕ್ಕೆ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಆಯಿತು. ಇವತ್ತು ಅನುಪಮ ಹಿಂತಿರುಗಿ ನೋಡಿದರೆ ಪ್ರತಿಯೊಂದು ಘಟನೆಗೂ ಕೂಡ ಒಂದು ಕಾರಣವಿತ್ತು ಅಂತೇಳಿ ಅನಿಸುತ್ತೆ. ದೇವರು ಸುಮ್ಮನೆ ಯಾರನ್ನು ಕೂಡ ತಮ್ಮ ಬದುಕಿಗೆ ತರೋದೂ ಇಲ್ಲ, ಕರೆದುಕೊಂಡು ಹೋಗೋದೂ ಇಲ್ಲ. ಒಂದು ವೇಳೆ ಆ ಸಂಬಂಧ ಹಾಗೆ ಮುಂದುವರೆದಿದ್ರೆ ಇಬ್ಬರ ಬೆಳವಣಿಗೆ ಕೂಡ ಅಲ್ಲಿಗೆ ನಿಂತು ಹೋಗಿತ್ತೇನೋ. ಅನುಪಮ ಅವರು ಪ್ರೀತಿಸ್ತಿದ್ದಂಥ ಆ ವ್ಯಕ್ತಿಯೂ ಕೂಡ ಇಂಡಸ್ಟ್ರಿಯವನೇ, ಬಣ್ಣದ ಲೋಕದವನೇ. ಹಾಗಾಗಿ ಇಬ್ಬರ ಈ ಒಂದು ಬಣ್ಣದ ಲೋಕದವರೇ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಬಹುಶಃ ಈ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರುವಂಥದ್ದು ಅಥವಾ ಚಿಕ್ಕ ಚಿಕ್ಕ ವಿಚಾರಕ್ಕೆ ತುಂಬ ಹೈಪರ್ ಲೆವೆಲ್ ಕೋಪವನ್ನು ತೋರಿಸುವಂಥದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ಅನುಪಮ ಅವರು ಎಲ್ಲೋ ಒಂದು ಕಡೆ ಆ ಒಂದು ಸೀರಿಯಲ್ ಅವ್ರು ಮಾಡಿದಂಥ ಡುವೆಲ್ ರೋಲ್ನ ಸೀರಿಯಲ್ನಲ್ಲಿ ಅವರೇನು ನಟಿಸ್ತಾ ಇದ್ರು ನೋಡಿ, ಆ ಪಾತ್ರ ಇವರ ದೈಹಿಕವಾಗಿ ಮಾನಸಿಕವಾಗಿ ಭಾರಿ ದೊಡ್ಡ ಪರಿಣಾಮವನ್ನು ಬೀರಿದಂಥ ಕಾರಣಕ್ಕೋಸ್ಕರ ಬಹುಶಃ ಮಾನಸಿಕವಾಗಿ ಈ ರೀತಿಯಾದಂಥ ವರ್ತನೆ ಕಂಡು ಬಂತು ಅಂತೇಳಿ ಅನುಪಮ ಇವತ್ತಿಗೂ ಕೂಡ ಒಪ್ಪಿಕೊಳ್ಳುತ್ತಾರೆ. ಆದರೆ ಸ್ನೇಹಿತರೆ, ಬ್ರೇಕಪ್ ಅಥವಾ ಡಿಪ್ರೆಷನ್ ಜೀವನದ ಅಂತ್ಯವಲ್ಲ, ಅದೊಂದು ಸಣ್ಣ ಪಾಠ ಅಷ್ಟೇ. ಇವತ್ತು ಅನುಪಮ ಕನ್ನಡಿಗರ ನೆಚ್ಚಿನ ನಿರೂಪಕಿಯಾಗಿ, ನಟಿಯಾಗಿ ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ ಅಂದರೆ ಆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಹ ಧೈರ್ಯದ ಕಾರಣಕ್ಕೆ. ಅನುಪಮ ಅವರ ಈ ಜೀವನದ ಪಯಣ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕ. ಇವತ್ತು ಅನುಪಮ ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಅವತ್ತು ಆದಂತಹ ಕೆಲವೊಂದಷ್ಟು ಕಹಿ ಘಟನೆಗಳೇ ಕಾರಣ. ನೋಡಿ, ಒಂಟಿಯಾಗಿ, ತಾಯಿ ಇಲ್ಲ, ಸಹೋದರಿ ಇಲ್ಲ, ಒಂಟಿಯಾಗಿ ಬದುಕ್ತಿರುವಂಥ ಅನುಪಮ ತಮ್ಮ ಬದುಕಿನಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹೇಗೆ ಹತ್ತುತ್ತಾ ಹೋದರು, ಸಾಧನೆ ಶಿಖರಕ್ಕೆ ಹೇಗೆ ಹೋದರು ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಅನುಪಮ ಅವರ ಈ ಲವ್ ಬ್ರೇಕಪ್ನ ಬಗ್ಗೆ?
ಲವ್ ಬ್ರೇಕಪ್ ಆದ ನಂತರ ಅನುಪಮ ಬದಲಾಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.